ಅಡಿಕೆ ರೈತರು ಈ ರೋಗನ ನೀವು ಗುರುತಿಸಬಹುದು ಅನ್ಸುತ್ತೆ. ಇದು ಮಲೆನಾಡು ಪ್ರದೇಶದಲ್ಲಿ ಕರೆದೇ ಬರುವಂತಹ ಅತಿಥಿ. ಇದು ಎಲೆ ಚುಕ್ಕಿ ರೋಗ. ಮಳೆಗಾಲದಲ್ಲಿ ಮತ್ತೆ ಚಳಿಗಾಲದಲ್ಲಿ ಅತಿ ಹೆಚ್ಚವಾಗಿ ಅಡಿಕೆ ಗಿಡಗಳನ್ನ ಇದು ಬಾಧೆಗುಂಟು ಮಾಡುತ್ತೆ. ಇದನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ನೀವು ಸುಡೋಮೋನಾಸ್ ಫ್ಲೋರಸೆನ್ಸ್ ನ ಬಳಸಬೇಕಾಗುತ್ತೆ. ಪ್ರಮುಖ ರೋಗ ಅಂತ ಅಂದ್ರೆ ಅದು ಕೊಳೆ ರೋಗ. ಈ ರೋಗದ ಗುಣಲಕ್ಷಣಗಳು ಏನು ಅಂತ ಅಂದ್ರೆ ಎಳೆ, ಕಾಯಿ ಮತ್ತೆ ಎಲೆಗಳಲ್ಲಿ ಕೊಳೆತ ಗುರುತುಗಳನ್ನ ನೀವು ಗಮನಿಸಬಹುದು. ಅದೇ ರೀತಿ ಹಿಂಗಾರ ಮುದುಡು ಹೋಗುತ್ತೆ, ಮತ್ತೆ ಮರದ ಬೇರು ಇರುತ್ತಲ್ಲ ಅದು ಸಂಪೂರ್ಣವಾಗಿ ಕೊಳೆತು ಹೋಗುತ್ತೆ. ಅದೇ ರೀತಿ ಮರದ ಬುಡದಲ್ಲಿ ಯಥೇಚ್ಛವಾಗಿ ಕಾಯಿ ಉದುರುವಿಕೆಯನ್ನು ಸಹ ನೀವು ಗಮನಿಸಬಹುದು. ಇದನ್ನ ಸರಿಯಾದ ರೀತಿಯಲ್ಲಿ ನೀವು ನಿಯಂತ್ರಣ ಮಾಡದೇ ಇದ್ದಲ್ಲಿ 70 ರಿಂದ 80% ನಷ್ಟ ಕೂಡ ಉಂಟಾಗುತ್ತೆ. ಇದನ್ನ ನೀವು ನಿಯಂತ್ರಣ ಮಾಡಬೇಕು ಅಂತಂದ್ರೆ ಟ್ರೈಕೋಡರ್ಮಾ ಹಾರ್ಜಿಯಾನಮ್ನ ಬಳಸಬೇಕಾಗುತ್ತೆ. ಇನ್ನು ಕೀಟಗಳ ವಿಷಯಕ್ಕೆ ಬಂದ್ರೆ ಅಡಿಕೆ ಗಿಡಕ್ಕೆ ಪ್ರಮುಖವಾಗಿ ಬಾಧೆಯುಂಟು ಮಾಡುವಂತ ಕೀಟ ಅಂದ್ರೆ ಅದು ಬೇರ್ ಹುಳ. ಈ ಹುಳ ಯಾವ ರೀತಿಯಾಗಿ ಹಾನಿ ಉಂಟು ಮಾಡುತ್ತೆ ಅಂತಂದ್ರೆ ಇದು ಹಂತವಾಗಿ ಗಿಡದ ಬೇರನ್ನ ತಿಂತಾ ಬರುತ್ತೆ. ಇದರಿಂದಾಗಿ ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ. ಇದು ಅತಿರೇಕಕ್ಕೆ ಹೋದ್ರೆ ಗಿಡ ಬೀಳುವ ಸಾಧ್ಯತೆಗಳು ಸಹ ಹೆಚ್ಚಾಗಿರುತ್ತೆ. ಬೇರ್ ಹುಳದ ಬಾಧೆಯನ್ನ ನಿಯಂತ್ರಿಸೋಕೆ ನೀವು ಮೆಟರೈಸಿಮ್ ಅನಿಸೋಕ್ಲಿಯನ್ನ ಬಳಸಬಹುದು. ಅಡಿಕೆ ಗಿಡವನ್ನು ಹೊರತುಪಡಿಸಿ ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಹೂವು, ಹಣ್ಣು ಮತ್ತು ತರಕಾರಿ ಸಸಿ ಮತ್ತು ಗಿಡಗಳಿಗೂ ಸಹ ಬಳಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತೋಟಗಾರಿಕಾ ಮಹಾವಿದ್ಯಾಲಯ ಶಿರಸಿ, ಜೈವಿಕ ಪೀಡೆನಾಶಕ ವಿಭಾಗ.